ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಟಾಪ್ 6 ಕಂಟೆಂಡರ್ಶಿಪ್ಪಲ್ಲಿ ಈಗಾಗಲೇ ಇಬ್ಬರು ಔಟ್ ಆಗಿದ್ದಾರೆ. ಅಂದರೆ ಆ ಒಂದು ರೇಸ್ಗೆ ಹೋಗೋದಕ್ಕೆ ಇಬ್ಬರು ಔಟ್ ಆಗಿದ್ದಾರೆ. ಆ ಪೈಕಿ ಗಿಲ್ಲಿ ಮತ್ತು ರಕ್ಷಿತಾ ಇಬ್ಬರು ಕೂಡ ಔಟ್ ಆಗಿರ್ತಕ್ಕಂಥದ್ದು. ಟಾಪ್ 6 ಕಂಟೆಂಡರ್ಶಿಪ್ಗೆ ಈಗಾಗಲೇ ಒಂದು ಧನುಷ್ ಆಗಿರ್ಬೋದು, ಕಾವ್ಯ ಆಗಿರ್ಬೋದು, ಇಬ್ಬರು ಕೂಡ ಆಯ್ಕೆ ಆಗಿದ್ದಾರೆ. ಸೊ ನಿನ್ನೆ ಎಪಿಸೋಡಲ್ಲಿ ನೀವು ಗಮನಿಸಿದಾಗ ಕಾವ್ಯ ಆಯ್ಕೆ ಆಗಿರಲಿಲ್ಲ. ಬದಲಿಗೆ ಈಗ ಲೈವಲ್ಲಿ ಅಥವಾ ಲೈವ್ ಅಪ್ಡೇಟನ್ನು ಗಮನಿಸಿದಾಗ ಕಾವ್ಯ ಈಗ ಆಯ್ಕೆ ಆಗಿರ್ತಕ್ಕಂಥದ್ದು. ಒಟ್ಟು 8 ಜನರ ಪೈಕಿ ಇಬ್ಬರು ಔಟ್ ಆಗಿದ್ದಾರೆ. ಈಗಾಗಲೇ ಇಬ್ಬರು ಸೆಲೆಕ್ಟ್ ಕೂಡ ಆಗಿದ್ದಾರೆ. ಇನ್ನು ಉಳಿದಿರ್ತಕ್ಕಂಥವ್ರು ಕೆಲವೊಂದು ಗೇಮ್ಗಳನ್ನು ಆಡಬೇಕಾಗುತ್ತೆ. ಗೇಮಿನ ಆಧಾರದ ಮೇಲೆ ಕೆಲವೊಂದಿಷ್ಟು ಜನ, ಅಂದರೆ ಇಲ್ಲಿಗ ಬಹುಶಃ ಮಾಹಿತಿಯ ಪ್ರಕಾರ ಅಥವಾ ಗಮನಿಸೋ ಪ್ರಕಾರ ಇನ್ನೂ ಇಬ್ಬರನ್ನು ಸೆಲೆಕ್ಟ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಈ ಉಳಿದಿರುವಂಥ 4 ಜನರ ಪೈಕಿ ಇಬ್ಬರು ಆಲ್ರೆಡಿ ಔಟ್ ಆಗಿರ್ತಾರೆ. ಇನ್ನಿಬ್ಬರು ವೋಟಿಂಗ್ ಆಧಾರದ ಮೇಲೆ ಸೆಲೆಕ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಗೊತ್ತಿಲ್ಲ ಬಿಗ್ ಬಾಸ್ನವರು ಯಾವ ರೀತಿಯಾದಂಥ ಪ್ಲ್ಯಾನಿಂಗ್ ಮಾಡ್ಕೊಳ್ತಾರೆ, ಯಾವ ರೀತಿಯಾದಂಥ ಸೆಲೆಕ್ಷನ್ ಆಗುತ್ತಾ, ಸೊ ಯಾವ ರೀತಿಯಾಗಿರುತ್ತೆ ಗೊತ್ತಿಲ್ಲ. ಆದರೆ ಒಂದಂತೂ ಹೊರಗಡೆ ಜನರ ಅಭಿಪ್ರಾಯ ಬರುವ ಪ್ರಕಾರ ಸತ್ಯವಾದಂಥದ್ದು ಏನು ಅಂತಂದರೆ, ಟಾಪ್ 6 ಕಂಟೆಂಡರ್ಶಿಪ್ಪಲ್ಲಿ ಅಥವಾ ಆ ಒಂದು ರೇಸ್ಗೆ ಹೋಗೋದಕ್ಕೆ ಫಸ್ಟು ಔಟ್ ಆಗಿರ್ತಕ್ಕಂಥ ವ್ಯಕ್ತಿ ಗಿಲ್ಲಿ, ಜೊತೆಗೆ ಎರಡನೇದಾಗಿ ರಕ್ಷಿತಾ. ಆದರೆ ವಿನ್ನರ್ ಆಗುವಂಥವರ ಲಿಸ್ಟಿನಲ್ಲಿ ಫಸ್ಟು ಈ ಒಂದು ಆಯ್ಕೆ ಆಗುವಂಥ ವ್ಯಕ್ತಿ ಗಿಲ್ಲಿ, ಅದೇ ರೀತಿಯಾಗಿ ಸೆಕೆಂಡ್ ಅಂದರೆ ರನ್ನರ್ ಅಪ್ ಆಗುವಂಥ ವ್ಯಕ್ತಿ ರಕ್ಷಿತಾ. ಈ ರೀತಿಯಾದಂಥದ್ದು ವೋಟಿಂಗ್ ಇದೆ. ಸೊ ಇಲ್ಲಿ ಪ್ಲಸ್ ಯಾವುದಾಗಿದೆ ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಪ್ಲಸ್ ಯಾವುದಾಗಿದೆ, ಹೊರಗಡೆ ಅದು ಮೈನಸ್ ಆಗಿರುತ್ತೆ. ಮೈನಸ್ ಯಾವುದಾಗಿರುತ್ತೋ ಒಳಗಡೆ ಪ್ಲಸ್ ಆಗುತ್ತೆ ಅನ್ನೋದು ಈ ಒಂದು ವಾರದ ಜನರ ಅಭಿಪ್ರಾಯ ಆಗಿದೆ. ಹಾಗಾಗಿ ಈ ಒಂದು ಕಂಟೆಂಡರ್ಶಿಪ್ಪಿಂದ ಹೊರಗಡೆ ಉಳಿದಿರಬಹುದು ಈ ಇಬ್ಬರು ವ್ಯಕ್ತಿಗಳು. ಬಟ್ ಫೈನಲ್ ಆಗಿ ಕಿಚ್ಚನ ಕೈಯಲ್ಲಿ ಇವರ ಕೈಗಳಿರುತ್ತೆ ಅಂತಲೇ ಜನಗಳ ಅಭಿಪ್ರಾಯ ಕೂಡ ಆಗಿದೆ. ಸೊ ಈ ಕುರಿತಾಗಿ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ನೀವೇನಾದರೂ ನಮ್ಮ ಚಾನಲ್ನ ಮೊದಲ ಸಲ ಗಮನಿಸ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.